ಗುರುಪಾದಾಬ್ಜಂ ಸಿದ್ಧಸದ್ಗುರುಪಾದಾಬ್ಜಂ ಜನನೀ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಶಂಕರ ಭಗವತ್ಪಾದರು ಶಿಷ್ಯನು ಮಾಡಿರತಕ್ಕಂಥ ಪ್ರಶ್ನೆಯನ್ನು ಕೇಳಿ ಬಹು ಆನಂದಿತರಾಗಿ ಮಾತು ಮನವನ್ನು ಪ್ರದರ್ಶನ ಮಾಡ್ತಾರೆ. ಆ ಮಾತಿನಿಂದ ಮನುಷ್ಯನ ಯೋಗ್ಯತೆ ಅಯೋಗ್ಯತೆ ಸಾತ್ವಿಕ ರಾಜಸ ತಾಮಸವನ್ನು ಅದು ವ್ಯಕ್ತ ಮಾಡ್ತದೆ. ಮಾತು ಕ್ರಿಯೆಗಳು ಮನೆಯ ಹೆಬ್ಬಾಗಿಲು ಇದ್ದಂತೆ. ಮನೆಯ ಬಾಗಿಲು ಆ ಮನೆಯಲ್ಲಿ ಎಂಥವ್ರು ಇರ್ತಾರೆ ಅಂತ ಹೇಗೆ ಗೊತ್ತಾಗುತ್ತದೆ. ಸಾತ್ವಿಕರು ಇದರಿಂದ ಮನೆ ಬಾಗಿಲ ಸ್ವಚ್ಛ, ಪೂಜಾ ಪಾಠ ಪತ್ರಿ ಹೂವು ಇರ್ತಾವೆ. ಆ ಮನುಷ್ಯ ಮನೆಯೊಳಗಿನ ಸ್ವಚ್ಛ ಇಲ್ಲ ಅಂದರೆ ಮನೆ ಮುಂದೆ ದನದ ಕರೆದು ಮನುಷ್ಯರದು ಹೊಲಸೆಲ್ಲ ಇರ್ತಾವೆ. ಮನೆಗೆ ರಂಗೋಲಿ ಹಾಕಿರಂಗಿಲ್ಲ, ಸ್ವಚ್ಛ ಇರೋಂಗಿಲ್ಲ, ಬಾಗಿಲು ಪೂಜಾ ಇಲ್ಲ ಅಂದ್ರೆ ಇವರು ಅಧಾರ್ಮಿಕರು ಅಂತ ಗೊತ್ತಾಗ್ತದೆ. ಹಿಂದಕ್ಕೆ ಸನ್ಯಾಸಿಯಾಗಿರ್ತಕ್ಕಂಥವರು ಅಪರಿಚಿತ ಊರಲ್ಲಿ ಭಿಕ್ಷೆ ಮಾಡಲಿಕ್ಕೆ ಹೋದ್ರೆ ಯೋಗ್ಯ ಅನ್ನವನ್ನು ಊಟ ಮಾಡಬೇಕಾದ್ರೆ ಯಾರು ಯೋಗ್ಯ ಅಂತ ಹೆಂಗೆ ಗೊತ್ತಾಗಬೇಕು? ಅದೇ ಮನೆ ಬಾಗಿಲು ನೋಡಿ ಇವರು ವೈಷ್ಣವರು, ಇವರು ಶೈವರು, ಇವರು ಸದಾಚಾರಿಗಳು, ದುರಾಚಾರ ಗೊತ್ತಾಗಿ ಭಿಕ್ಷೆ ಬೇಡಕ್ಕೆ ಹೋಗ್ತಿದ್ರು. ಹಾಗೆ ಶಿಷ್ಯನ ಈ ವಿನಯ, ಶಿಷ್ಯನ ಈ ಸೇವೆ, ಶಿಷ್ಯನ ಮಾತುಗಳನ್ನು ಕೇಳಿ ಗುರುಗಳು ಅತ್ಯಂತ ಪ್ರಸನ್ನರಾಗಿ ಅವನಿಗೆ ಹರಿಸ್ತಾರೆ, ಅವನ ಮೇಲೆ ಕರುಣೆ ಮಾಡ್ತಾರೆ. ಆ ಮಾತುಗಳನ್ನು ಹೇಳಿದರು. ಧನ್ಯೋಷಿ ಕೃತಕೃತ್ಯೋಷಿ. ಇನ್ನೂ ಶಾಸ್ತ್ರ ಹೇಳಿಲ್ಲ, ಈಗ ಬಂದಾನ ಅವನಿಗಂತ ಧನ್ಯೋಷಿ. ಹೆಸರು ಹಚ್ಚಾನಂದ್ರೆ ಹಿಂದಿಲ್ಲ ನಾಳೆ ಪಾಸ್ ಆಗ್ತಾನಂತ ಹುಡುಗನ ಸ್ವಭಾವ ನೋಡಿ ಹೆಂಗೆ ಮಾಸ್ತರು ಅದಾರ. ಹಾಗೆ ಅವನ ಸೇವೆ, ಅವನ ಮಾತು, ಅವನ ಮನಸ್ಸನ್ನು ಅರಿತು ಗುರುಗಳು ಅಂತಾರೆ ಧನ್ಯೋಷಿ. ಗುರುಗಳಿಂದ ಇದಕ್ಕಿಂತ ಹೆಚ್ಚಿಗೆ ಶಿಷ್ಯ ಏನು ಅಪೇಕ್ಷೆ ಮಾಡಬೇಕು ಅಲ್ಲ? ಅವ್ರಿಗೆ ಸಾಮರ್ಥ್ಯ ಅದ ಅಂತ ತಿಳ್ಕೊಂಡೆ ಅನ್ನಕತ್ತಾರೆ. ಧನ್ಯ ಮಾಡೋ ಸಾಮರ್ಥ್ಯ ಅದ ಅವ್ರಂತಕ್ಕೆ. ಅದಕ್ಕೇ ಆಯಿತು ನಾನು ಸ್ವೀಕಾರ ಮಾಡೀನಿ ಅಂದ್ರೆ ನಿನ್ನ ದಂಡಿ ಮುಟ್ಟಿಸ್ತೀನಿ ಅಂತ ಆ ಮಾತಿನೊಳಗೆ ದ್ಯೋತಕ್ಕಾಕತ್ತೆ. ಧನ್ಯೋಷಿ. ಆಯ್ತು, ನೀನು ಧನ್ಯ ಆದಂಗೆ. ಇನ್ನೂ ಶಾಸ್ತ್ರ ಚಾಲೂ ಆಗಿಲ್ಲ, ಇನ್ನೂ ವಿವೇಕನ ಚಾಲೂ ಆಗಿಲ್ಲ. ಈಗ ಅಂತಾರೆ ಧನ್ಯೋಷಿ. ನಾನು ನಿನ್ನ ಸ್ವೀಕಾರ ಮಾಡೀನಿ ಅಂದ್ರೆ ಆಯ್ತು, ನೀ ಧನ್ಯ ಆದ. ಧನ್ಯೋಷಿ. ಕೃತಕೃತ್ಯೋಷಿ. ಧನ್ಯ ಯಾಕೆ ಆಗ್ತಾನಂದ್ರೆ ಏನು ಮಾಡ್ಬೇಕು ಅದು ಮಾಡಿದ್ರೆ ಧನ್ಯ ಆಗ್ತಾನ. ಮಾಡಲಾರ್ದಿದ್ರೆ ಗುರುಸೇವೆ ಮಾಡಬೇಕು, ಶ್ರವಣ ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಆದರೆ ಆತ ಧನ್ಯ ಆಗ್ತಾನೆ. ಕೃತ್ಯಂ ಕೃತಂ ಅಂದರೆ ಏನು ಮಾಡಲಿಕ್ಕೆ ಮನುಷ್ಯ ಈ ಹುಟ್ಟು ಬಂದಾನ ಅದಾಯ್ತು. ಈಗ ಕೆಲಸ ಆಯ್ತು. ಈಗ ಗುರುಪಾದಕ್ಕೆ ಬೀಳಬೇಕು. ಮುಂದೆ ಅವ್ರ ಕೆಲಸ, ನಾವು ಕೊಂಡ್ರೋ ಕೆಲಸ ಇವಂದು, ಮುಡ್ಸೋದು ಕೆಲಸ ಅವ್ರದ್ದು. ಈಗ ಸದ್ಗುರು ಎಂಬ ನಾವಿನೊಳಗೆ ಬಂದು ಕುಂತಾನಂದ್ರೆ ನಿನ್ನ ಕೆಲಸ ಮುಗಿತೀಗ ನನ್ನ ಕೆಲಸ ಆಯ್ತು. ಅದಕ್ಕೆ ಕೃತಕೃತ್ಯೋಸಿ. ಶಿಷ್ಯನ ಕೆಲಸ ಏನು ಅಲ್ಲಿ ತಕ್ಕ ಬರೋದು ಬಂದು ಮತ್ತೇನು ಮಾಡಬೇಕು ಮುಂದೆ ಹೇಳ್ತಾರೆ ಶ್ಲೋಕದೊಳಗೆ ಹೇಳ್ತಾರೆ. ಕೃತಕೃತ್ಯ ಮೊದಲನೇ ಕೆಲಸ ಏನಿತ್ತು
ಹೆಸರು ಹಚ್ಚಿ ಇನ್ನು ಕಲಿಸ್ತೀನಿ, ನೀ ಕಲಿಬೇಕು ಮುಂದಿನ ಕೆಲಸ. ಅದಕ್ಕೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸದ್ಗುರುಗಳಿಗೆ ಶರಣ ಹೋಗಬೇಕು. ಆ ಕೆಲಸ ಈಗ ನೀ ಮಾಡಿದ್ವಿ, ಅದಕ್ಕೆ ನೀ ಧನ್ಯ ಐತಿ. ಇಷ್ಟೇ ಅಲ್ಲ, ಕುಲಂ ತ್ವಯ ಪಾವಿತಂ, ನಿನ್ನ ವಂಶವನ್ನು ಉದ್ಧಾರ ಮಾಡಿದೆ. ಶಾಸ್ತ್ರದಾಗ ಹೇಳ್ತಿದ್ರಪ್ಪ ಅವರು, ತಾಯಿದ 21 ಕುಲ, ತಂದೆ 11 ಕುಲವನ್ನು ಉದ್ಧಾರ ಮಾಡ್ತಾನಂತ ಒಬ್ಬ ತತ್ವಜ್ಞಾನಿ ಆದರು. ನಾವು ಕೇಳಿದೇವಿ ಅಪ್ಪಗಳಿಗೆ, ಯಪ್ಪ ತಂದೆ ದೊಡ್ಡವ, ತಮ್ಮ ಹೆಸರು ಮುಂದೆ ತಂದೆ ಹೆಸರು ಹಚ್ತಾರೆ, ಅವನ ಹೆಸರು ಹಚ್ಚಂಗಿಲ್ಲ, ಯಾರು ಹಚ್ತಾರೆ? ಅಪ್ಪನ ಹೆಸರು ಹಚ್ತಾರೆ. ಮತ್ತು ತಾಯಿದ 21 ತಂದೆ 11 ಅಂತೀರಲ್ಲ, ಇದು ಹೆಂಗೆ ಅಂದ್ರೆ, ಕೂಸಿಗೆ ತಾಯಿ ಹೊಟ್ಟೆಗೆ ಇಟ್ಕೊಂಡಾಳ, ಅಪ್ಪ ಇಟ್ಕೊಂಡಿಲ್ಲ ಅಂದ್ರೆ ಅವರು ಹೊಟ್ಟೆಗೆ ಇಟ್ಕೊಂಡು ಬ್ಯಾನಿತಿದ್ದಾವ, ಅಪ್ಪ ಅಲ್ಲ, ಅವು ಅದ. ಅದಕ್ಕೆ ಯಾರು ಭಾಳ ದಯಾವಂತರು ಏನಂತೇವೆ, ಮಾತೃ ಹೃದಯ ಪಿತೃ ಹೃದಯ ಅಂತ ಯಾರೂ ಅಂದಿಲ್ಲ, ಮಾತೃ ಹೃದಯ ಅದ. ಅದಕ್ಕೆ ಹೇಳಿದ್ರೆ ಏನಪ್ಪ ಅಂತ ಕೇಳಿದರೆ, ತಾಯಿಯ 21 ವಂಶವನ್ನು, ತಂದೆಯ 11 ವಂಶವನ್ನು ಉದ್ಧಾರ ಮಾಡ್ತಾರೆ. ಉದ್ಧಾರ ಮಾಡ್ತಾರೆ ಅಂದರೆ ಏನು? ಮುಕ್ತರಾಗ್ತಾರೇನು? ಮುಕ್ತರಾಗೋಕ್ಕೆ ಉದ್ಧಾರ ಅಂತ ಅಲ್ಲ, ಹಾಗೂ ಅಲ್ಲ. ಅವರ ಜೀವನದಲ್ಲಿ ಸುಖವಾಗಿ ಅವ್ರ ಪ್ರಪಂಚ ನಡೀತದೆ. ಒಬ್ಬರ ಮಂತ್ರಿದಾಗ ಒಬ್ಬ MLA ಆದ, ಒಬ್ಬ SP ಆದ ಅಂದ್ರೆ ಎಷ್ಟು ಕುಲ ಉದ್ಧಾರ ಆಗ್ತದೆ. ಅವ್ರ ಮನೆ ರೊಕ್ಕ ಇಡಕ್ಕೆ ಬರೋಂಗಿಲ್ಲ, ಅವ್ರ ಮನೆ ತಮ್ಮನ ಹೆಂಡತಿ ಮನೆ, ಅವ್ರ ಸೊಸೆ ಮನೆ ಎಲ್ಲ ಉದ್ಧಾರ ಆಗ್ತಾವೆ ಒಬ್ಬ ಆದ ಅಂದ್ರೆ. ಹೌದಲ್ಲ? ಬಾಹ್ಯ ದೃಷ್ಟಿಯಿಂದ. ಇಲ್ಲಿ ಅಂತಃಕರಣದಿಂದ ಉದ್ಧಾರ ಆಗ್ತಾರೆ ಅವರು. ಅವರಲ್ಲಿ ಪ್ರವೃತ್ತಿ ಬರ್ತದೆ, ಪರಮಾತ್ಮನ ಭಜನೆ ಮಾಡಬೇಕು, ಸಂತರ ಸಂಗ ಮಾಡಬೇಕು, ಏನಾದರೂ ಧರ್ಮ ಕರ್ಮ ಮಾಡಬೇಕಂತ ಭಾವನೆ ಉತ್ಪನ್ನ ಆಗ್ತದೆ. ಅದಕ್ಕೆ ಹೇಳಿದ್ರೆ ಅವರೇನಪ್ಪ ಅಂತ ಕೇಳಿದರೆ, ಪಾವಿತಂ ಕುಲಂತ್ವಯ. ಅದಕ್ಕೆ ಹೇಳಿದರು, ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರ ಪುಣ್ಯವತಿ ಚ ಏನು. ಎಲ್ಲಿ ಅವರು ಭೂಮಿ ಅವ್ರು ಇರ್ತಾರೆ, ಆ ಭೂಮಿ ಪವಿತ್ರ. ಹೌದಲ್ಲ? ಅವರು ದೇಹ ಬಿಟ್ಟ ಸಮಾಧಿ ಅವರು ಆದ್ರೆ ಸಮಾಧಿ ಅಂತಾರೆ, ನಮ್ಮದಕ್ಕೆ ಸುಡುಗಾಡು ಅಂತಾವೆ. ಎರಡಕ್ಕೂ ಹುಗಳೇರ ಕಡೆ, ಸುಡುಗಾಡು ಕಡೆ ಹಾಯಬೇಡ್ರಿ, ಹಾಯ್ದ್ರೆ ಬಿಡ್ಕೋತಾವ. ಸಮಾಧಿಗೆ ಬಾಣ್ತಿಯರು ಅವರು ಹೋಗ್ಬಾರ್ದು ಆ ಕಡೆ, ಎಲ್ಲಿ ಕೂಸಿ ತೊಗೊಂಡು ಬರ್ತಾರೆ ಸಮಾಧಿ. ಯಾಕೆ? ಅವ್ರದ್ದು ಸಮಾಧಿ ಅದ, ಅವ್ರು ಆದದಕ್ಕೆ ಸಮಾಧಿ ಅಂತಾರೆ, ಇವ್ರದಕ್ಕೆ ಸುಡುಗಾಡು ಅಂತಾರೆ. ಎಟ್ಟದೆ ಎರಡು ಕಡೆ ಹೋಳ್ಯಾರ ಕರೆ, ಅದು ಸಮಾಧಿ, ಇದು ಸುಡುಗಾಡು. ಅದಕ್ಕೆ ಅವರು ಪುಣ್ಯವತೀಚ ಏನ ವಸುಂಧರ ಅಸಾರ ಸಂಸಾರ ಜಿಹಾಸಯ ಯಸ್ತತ್ವಂ ಗುರುಂ ಪೃಚ್ಛತಿ ಪುಣ್ಯಶಾಲಿ. ಯಾರು ಗುರುಗಳನ್ನು ಪ್ರಾಪ್ತ ಆಗಿ, ಹೇ ಗುರುವೇ ನನ್ನ ಜನ್ಮ ಮರಣ ಹೇಗಾದರೂ ಹೋದೀತು ಅಂತ ಕೇಳ್ತಾರೆ, ಅವ್ರ ಕುಲ ಪವಿತ್ರ ಆಯಿತು, ಅವ್ರ ಜನ್ಮ ಏನಪ್ಪ ಅಂತ ಪವಿತ್ರ ಆಗ್ತದೆ. ಅದಕ್ಕಂತಾರೆ ಅವರು ಪಾವಿತಂ ಕುಲಂ ತ್ವಯ, ನಿಮ್ಮ ವಂಶವನ್ನು ಉದ್ಧಾರ ಮಾಡಿದೆಪ್ಪ, ಉದ್ಧಾರ ಮಾಡಿದೆ. ನೋಡ್ರಿ, ಈ ಮಾಣಿಪ್ರಭುಗಳ ವಂಶದಲ್ಲ, ಯಾರಾಗಿ ಹೋಗ್ಯಾರೋ ತಲೆಮಾರು. ಅಲ್ಲಿ ಬೆಳಗಾವಿ ಜಿಲ್ಲೆದಾಗ ಅವ್ರ ಮಹಾರಾಜರು ಬರ್ತಾರೆ, ಅವ್ರ ವಂಶನೇ ಯಾರಾಗಿ ಹೋಗ್ಯಾರ. ದೂರ ಯಾಕೆ ನಮ್ಮ ಕಲಬುರ್ಗಿ ಶರಣಬಸಪ್ಪ ಅವ್ರದ್ದು ಯಾರಾಗಿ ಹೋಗ್ಯಾರ, ಅವ್ರ ವಂಶ ನಡೆದ ನೋಡಿ. ಹಂಗೆ ನಡೆದ. ಅದು ಕುಲಂ ತ್ವಯ ಏನಪ್ಪ ಅಂದ್ರೆ ಪಾವಿತಂ. ಇಂಥ ಪ್ರಶ್ನೆ ಮಾಡಿ ಪ್ರಶ್ನೆ ಉತ್ತರ ಪಡ್ಕೊಂಡು ಅಂದ್ರೆ ನಿಮ್ಮ ವಂಶನೇ ಉದ್ಧಾರ ಆಗ್ತದೆ. ಅಷ್ಟೇ ಅಲ್ಲ, ಯದವಿದ್ಯಾ ಬಂಧ ಮುಕ್ತವ,
ಮತ್ತೇನಾಗ್ತದ, ಸಮಸ್ತ ದುಃಖಗಳಿಗೆ ಜನ್ಮ ಮರಣಗಳಿಗೆ ಕಾರಣವಾದ ಅಜ್ಞಾನವನ್ನು ಕಳೆದುಕೊಂಡು ಅಜ್ಞಾನ ಬಂಧದಿಂದ ಮುಕ್ತನಾಗಿ ಏನು ಬ್ರಹ್ಮೇ ಭೂತ ಏನಪ್ಪ ಇಚ್ಛತಿ. ಶಿಷ್ಯ, ನೀನು ಪರಮಾತ್ಮನನ್ನು ಬ್ರಹ್ಮನ್ನು ತಿಳ್ಕೊಬೇಕಂತ ನೀನು ಇಚ್ಛೆ ಮಾಡಿದೆಯಲ್ಲ, ನಿಮ್ಮ ಕುಲ ಪವಿತ್ರ ಆಯ್ತಪ್ಪ, ನಿಮ್ಮ ಕುಲ ಪವಿತ್ರ ಆಯಿತು, ನಿಮ್ಮ ವಂಶ ಧನ್ಯ ಆಯಿತು, ನಿನ್ನ ಕೃತಕೃತ್ಯ ಇದ್ದಿ ಧನ್ಯ ಇದ್ದಿ ಅಂತ ಗುರುಗಳು ಮನಸ್ಸು ತುಂಬಿ ಬಾಯಿ ತುಂಬಿ ಹೊಗಳಿದ್ರೆ ಇನ್ನೇನು ಬೇಕ್ರಿ ಮನುಷ್ಯನಿಗೆ? ಯಾಕೆ? ಪಾತ್ರೀಕೃತ ಸ್ವೀಕೃತ. ಬ್ರಹ್ಮಜ್ಞಾನಕ್ಕೆ ಪಾತ್ರನನ್ನಾಗಿ ಮಾಡಿ ಸ್ವೀಕಾರ ಮಾಡ್ಯಾರಲ್ಲ, ಅಥವಾ ಸ್ವೀಕಾರ ಮಾಡಿ ಪಾತ್ರನನ್ನಾಗಿ ಮಾಡಿದ್ದಾರಲ್ಲ, ಇದಕ್ಕಿಂತ ಶಿಷ್ಯನಿಗೆ ಏನು ಬೇಕು? ಯಭೋಗ ಫಲ ವಿರಾಗದಿಂದನೇ ಬಂದಾನ. ಅವ ಏನು ಬೇಕು? ಗುರು ಕಾರುಣ್ಯ ಅವಶ್ಯಕತೆ ಇತ್ತು. ಅದು ಇವತ್ತು ಆಯ್ತು ಅವನ ಮೇಲೆ. ಗುರುಗಳು ಸ್ವಮುಖದಿಂದ ಹೇಳ್ತಾರೆ, ಧನ್ಯೋಷಿ ಕೃತಕೃತ್ಯೋಷಿ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಅಂತಾರೆ, ಆಯ್ತಂದ್ರೆ ಮತ್ತೇನು ಸುಮ್ಮ ಆರಾಮಿರು ನೀಗ, ಹೆಂಗಾದ್ರೆ ಧನ್ಯ ಮಾಡ್ತಾರೆ ಅಂದ್ರೆ ಏನು ಮಾಡೋದು ಅದು? ಮತ್ತು ನಂದೇನು ಕೆಲಸ ಇಲ್ಲೇನ್ರಿ ಅಂತ. ಹಂಗಲ್ಲ, ಕೆಲಸ ನಿಂದೇ ಅದ, ಕೆಲಸ ನಿಂದೇ ಅದ. ಪಗಾರ ನಾವು ಕೊಡ್ತೇವೆ, ಕೆಲಸ ನೀವು ಮಾಡಬೇಕು. ನೀವು ಕೆಲಸ ಮಾಡಬೇಕು, ನಾವು ಕೃಪಾ ಮಾಡ್ತೇವೆ. ನೀವು ಕೆಲಸ ಮಾಡಲಿಲ್ಲ ಅಂದ್ರೂ ಆಗಂಗಿಲ್ಲ, ನಾವು ಕೃಪಾ ಮಾಡದಿದ್ದರೂ ಆಗಂಗಿಲ್ಲ. ಕೆಲಸ ಪಗಾರ ಕೊಡ್ತದೇನು? ಮಾಲಕ್ ಪಗಾರ ಕೊಡ್ತಾನೆ. ಹಾಂ, ಅದಕ್ಕೆ ನೀವು ಮಾಡಬೇಕು, ನಾವು ಕೃಪಾ ಮಾಡ್ತೇವೆ. ನಿಮ್ಮ ಕೃಪಾ ಏನು ಜರೂರತ್ ಇಲ್ಲ, ನಾವು ಮಾಡಲಿದೆ, ನೀವು ಕೃಪಾ ಮಾಡೋಂಗಿಲ್ಲ. ನಾವು ಮಾಡ್ಕೊಂಡು ನಿಮ್ದೇ ಕೃಪಾ ಬೇಕು. ಅದೇ ನಿಮ್ಮ ಕೃಪಾ ಇದ್ರೆ ನಾವ್ಯಾಕೆ ಮಾಡಬೇಕು? ಮಾಡಿರಿ ಕೃಪಾ. ಕೃಪಾ ಹಾಗೆ ಆಗಿಲ್ಲಪ್ಪ, ಮಾಡಿದವ್ರಿಗೆ ಹಾಕದ, ಮಾಡಿದವ್ರಿಗೆ ಹಾಕದ. ಆ ಕೆಲಸ ನಿಂದದು, ಗುರುಗಳು ಮಾಡೋದಲ್ಲ. ಗುರುಗಳು ಕೃಪಾ ಮಾಡ್ತಾರೆ, ಪ್ರಯತ್ನ ನೀವು ಮಾಡಬೇಕು. ಕೆಲಸ ನೀವು ಮಾಡಬೇಕು, ಪಗಾರ ಸರ್ಕಾರ ಕೊಡ್ತಾರೆ. ಹಾಗೆ ನಿಮ್ಮ ಕೃಪಾ ಆಯ್ತು ಅಂದ್ರೆ ಕುಲಂ ಪವಿತ್ರಂ ಜನನೇ ಕೃತಾರ್ಥ ಮತ್ತು ಹೇಳಿದ್ರಿ, ಮತ್ತು ಕೃತಾರ್ಥ ಆಯಿತು. ಈ ನಂದೇನು ಕೆಲಸ ಇಲ್ಲ ಏನಂದ್ರೆ, ಕೆಲಸ ನಿಂದೆ, ಕೆಲಸ ನಿಂದೆ ಹೇಳ್ತಾರೆ ಅವರು. ಸ್ವಯಂ ಪ್ರಯತ್ನದಿಂದ ಪ್ರಾಧಾನ್ಯ ಅದ, ಪ್ರಯತ್ನ ಮುಖ್ಯ ಅದ, ಕೃಪಾ ಆಮೇಲೆ ಅದ. ಮೊದಲು ನಿನ್ನ ಪ್ರಯತ್ನ, ನೀನು ಸತ್ಯವನ್ನು ಅರಿಯಬೇಕು ಅಂತ ಸತತ ಪ್ರಯತ್ನ ಮಾಡಿದೆ ಅಂದ್ರೆ ಅವರು ಅನುಮೋದನೆ ಮಾಡ್ತಾರೆ, ಅನುಮೋದನೆ ಮಾಡ್ತಾರೆ. ನಿಮಗೆ ಗೊತ್ತದಲ್ಲ, ನೀವು ಇವು ಪ್ರಶಸ್ತಿಗಳಿಗೆ ಸಿಗಬೇಕು ಅಂದ್ರೆ ಅನುಮೋದನೆ ಮಾಡೋರು ಬೇಕು ಒಂದಿಷ್ಟು ಮಂದಿ, ಅಂದ್ರೆ ಗೌರ್ಮೆಂಟ್ ಕೊಡ್ತಾರೆ ಪ್ರಶಸ್ತಿ. ಇವಾಗ ಭಾಳ ಚಲೋ ಕೆಲಸ ಮಾಡ್ಯಾರ ಅಂತ ಒಂದು 4-5 ಸಂಸ್ಥೆ ಹೇಳಬೇಕು, ಇವರು ನಮ್ಮ ಬಿದರದ ಭಾಳ ಚಲೋ ಅದ ರೀ, ಭಾಳ ಕೆಲಸ ಮಾಡ್ಯಾರ, ಅದಕ್ಕೆ ಕೊಡ್ರಿ ಅಂತ ಅನುಮೋದನೆ ಇವರು ಮಾಡಬೇಕು, ಪ್ರಶಸ್ತಿ ಅವರು ಕೊಡ್ತಾರೆ. ಪ್ರಶಸ್ತಿ ಇವರು ಕೊಡೋಂಗಿಲ್ಲ, ಪ್ರಯತ್ನ ಅವ್ರು ಮಾಡೋಂಗಿಲ್ಲ. ಪ್ರಯತ್ನ ಇವರು ಕೆಲಸ ಅವ್ರದ್ದು. ಹಾಗೆ ನೀವು ಸದ್ಗುರು ಇಷ್ಟು ಸಂತೋಷವಾಗಿ ನನ್ನ ಮೇಲೆ ಕೃಪಾ ಮಾಡ್ರಿ ಅಂದ್ರೆ ನಾ ಆರಾಮಿರ್ತೀನಿ. ನುಂಗಬೇಕು ನೀನೇ, ತುತ್ತು ಹಾಕ್ತಾರೆ, ನುಂಗಬೇಕು ನೀನೇ. ಅದಕ್ಕೆ ಸ್ವಪ್ರಯತ್ನವೇ ಈ ಯಾವ ಮೋಕ್ಷಕ್ಕೆ ಕಾರಣ ಅದ. ಅದು ಕೇವಲ ಗುರುಗಳ ಮೇಲೆ ಹೊರಿಸಿ ಬಿಡುವುದು ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಋಣಮೋಚನ ಕರ್ತಾರ ಪಿತುಸ್ಸಂತಿ ಸುತಾದಯ. ಪಿತು ಅಪ್ಪ ಏನರ ಸಾಲ ಮಾಡ್ದ ಅಂದ್ರೆ, ನಿಮ್ಮಪ್ಪ ಸಾಲ ಮಾಡ್ಯಾನ, ನನಗೇನು ಸಂಬಂಧ, ನನಗೆ ಬರೋಂಗಿಲ್ಲ. ಆಯ್ತು ಆಯ್ತು ಆಯ್ತು. ನಮ್ಮಪ್ಪನ ಹೊಲ ಉಣ್ತಿ ಸಾಲ ಕೊಡೋಂಗಿಲ್ಲ ಅಂದ್ರೆ ಕೊಡ್ತಾರೆ. ಪಿತು
ಏನಪ್ಪ ಅಂತ ಕೇಳಿ ಸುತಾದಯ ಋಣಮೋಚನಕರ್ತಾರ ಸಂತಿ. ಪಿತು ತಂದೆಯ ಋಣವನ್ನು ಮುಟ್ಟಿಸಲಿಕ್ಕೆ ಸುತಾದಯ ಸಂತಿ. ತಂದೆ ಏನಾರೇ ಋಣ ಮಾಡ್ದ, ಯಾಕೋ ಏನೋ ಹೊಲ ಕೊಳಕ್ಕೋ ಜಡ್ಡಿಗೆ ಋಣ ಮಾಡ್ದ ಅಂದ್ರೆ ಅವನ ಆಸ್ತಿಗೂ ಅಧಿಕಾರಿಯಾಗಿ ಬಂದ ಮಕ್ಕಳು ಆ ಋಣವನ್ನು ಕಳೀತಾರೆ. ಕಳಿಬೇಕು, ಕಳೀತಾರಲ್ಲ, ಕಳಿಬೇಕು. ನಿಮ್ಮಪ್ಪ ನಿನಗೆ ಅಷ್ಟೇ ಇಟ್ಟಾನ, ಮಾಡುವಾಗ ಏನು ಸಾಲ ಮಾಡಿದ್ದರೆ ಅವನ ಆಸ್ತಿಗೆ ಹೆಂಗೆ ನೀ ಅಧಿಕಾರಿಯಾಗಿದ್ದಿ, ಅವನ ಸಾಲಕ್ಕೂ ನೀ ಅಧಿಕಾರಿಯಾಗಿ ಮಾಡಬೇಕು ಮಾಡ್ತಾರೆ. ಹಾಗಿಲ್ಲಿ ಬಂಧ ಮೋಚನ ಕರ್ತಾರತ್ತು ಸ್ವಸ್ಮಾತ್ ಅನ್ಯೋ ನ ಕಶ್ಚನ. ಹಾಗೆ ಬಂಧದಿಂದ ಕಳೆಯವರು ಮತ್ತೊಬ್ಬರು ಇಲ್ಲ. ಅಪ್ಪ ಸಾಲ ಮಾಡ್ಯಾನ, ಮಗ ಮುಡಿಸ್ತಾನೆ. ಈ ಬಂಧ ನಮ್ಮ ಅಪ್ಪ ಮಾಡಿಲ್ಲ, ನಾನೇ ಮಾಡ್ಕೊಂಡೀನಿ. ಬಂದು ಯಾರು ಮಾಡ್ಯಾರ? ಸ್ವಕೃತ ಅದ ಇದು. ಅಪ್ಪ ಸಾಲ ಮಾಡಿದ, ಮಗ ಮುಡಿಸ್ತಾನೆ. ಇದು ಬಂಧ ಯಾರು ಮಾಡ್ಯಾರೇನು? ಬಂಧ ನಾ ಮಾಡ್ಕೊಂಡೀನಿ. ಅಲ್ಲದರಲ್ಲಿ ಹೌದೆಂದು, ನಾನಲ್ಲದರಲ್ಲಿ ನಾನೆಂದು, ಇದು ನಾ ಮಾಡ್ಕೊಂಡದ. ಸ್ವಕೃತದ ಬಂಧ ಇದು. ಸಂದದ ಋಣ ಇದ್ದರೆ ಯಾರ್ದ ಋಣ ಯಾರು ಮುಟ್ಟಿಸೋದ್ರಿ? ಇದು ಬಂದ, ನಿನ್ನ ಬಂದ ನಾ ಕಳ್ಯಕ್ಕೆ ಬರೋಂಗಿಲ್ಲ, ನಾನು ಬಂದ ನೀ ಕಳ್ಯಕ್ಕೆ ಬರೋಂಗಿಲ್ಲ. ಅಪ್ಪನ ಬಂದ ಅಪ್ಪಗೆ, ಮಗಂದು ಮಗ. ಅದಕ್ಕಂತಾರೆ ಅವರು ಬಂಧ ಮೋಚನಕರ್ತಾರತ್ತು. ಬಂಧವನ್ನು ಬಿಡಿಸ್ತಕ್ಕಂಥವರು ಸ್ವಸ್ಮಾತ್ ತನ್ನಿಂದ ಅನ್ಯ ನ ಕಶ್ಚನ. ಕಶ್ಚನ ಅಂದ್ರೇನು? ಯಾರೂ ಇಲ್ಲ, ಗುರುಗಳು ಅಲ್ಲ. ಕ್ವಶನ್ ಶಬ್ದ ಹೆಂಗದ ನೋಡ್ರಿ, ಯಾರೂ ಅಲ್ಲ. ಗುರುಗಳು ತಿಳಿಸ್ತಾರೆ ಅಷ್ಟೇ, ನಿನ್ನ ಪ್ರಕ್ರಿಯೆ ಹೇಳ್ತಾರೆ ಅಷ್ಟೇ. ಹೊಟ್ಟೆ ತುಂಬಕ್ಕೆ ನೀನೇ ಉಣ್ಬೇಕು ವಿನಃ, ರೋಗ ಮುಕ್ತ ಆಗಲಿಕ್ಕೆ ನೀನೇ ಔಷಧ ತೊಗೋಬೇಕು ವಿನಃ ಅವರೆಲ್ಲ ತಂದು ಕೊಡ್ತಾರೆ. ನಿಂಗೆ ಔಷಧ ಗುಳಿಗೆ ಕೊಡ್ತಾರೆ ಗುರುಗಳು. ಸೇವನೆ ಮಾಡೋ ನೀ, ಪಥ್ಯ ಮಾಡೋ ನೀ. ಹಾಗೆ ಈ ಅಜ್ಞಾನವನ್ನು ಕಳೆಯುವ ರೀತಿಯನ್ನು, ನಿನ್ನ ಭ್ರಮವನ್ನು ಬಿಡಿಸ್ತಾರೆ. ಅವರು ಹಾಗಿಲ್ಲ. ನಿನಗೆ ಹೇಳಿದ್ರು ಇದು ಹಾಗಾದಪ್ಪ ಹಾವಲ್ಲ ಅಂತ ಹೇಳೋದು, ನಡುವುದು ನಿನಗೆ ಬಂದಾಗಬೇಕೇನೋ. ಅವ್ರು ನಡ್ಗಕತ್ತಾರೆ, ಹಾವು ಅಂತ ನಡ್ಗಕತ್ತಿದ್ದೀನಿ. ನೀನೇ ತಿಳ್ಕೊಂಡು ನೀನೇ ಇಲ್ಲ ಆರಾಮಿದ್ದೀನಿ ಅಂತ ನೀನೇ ನಗಬೇಕು. ಆ ಭ್ರಮ ನಿನಗೆ ಆಗ್ಯದೇನು? ಹೇಳೋದವ್ರಿಗೆ ಆಗ್ಯದ. ಹಾವು ಅಂತ ಭ್ರಮ ನಿನಗಾಗ್ಯದ. ನಡ್ಗಕತ್ತಿದ್ದೀನಿ, ಹಾವಲ್ಲೋ ಅಂತ ಬ್ಯಾಟ್ರೇಜ್ ಹಗ್ಗ ಅಂದರು, ನೀನೇ ಶಾಂತ ಆಗಬೇಕು. ಅವ್ರು ಶಾಂತ ಆಗೋದು ಏನು ಜರುಗುತ್ತೆ? ಅದಕ್ಕೆ ಅಂತಾರವರು, ಜಗತ್ತಿನೊಳಗೆ ಬಂಧವನ್ನು ಬಿಡಿಸೋರು ಯಾರೂ ಇಲ್ಲ. ನೀನೇ ನಿರ್ಮಾಣ ಮಾಡಿದಿ, ನೀನೇ ಜಾಡ್ರು ಬಲಿ ಮಾಡೋದು ಅದೇ, ನುಂಗ್ ಹಾಕೋದು ಅದೇ, ಜಾಳಿಗೆ ಮಾಡೋದು ಯಾವುದು ಅದೇ, ನುಂಗ್ತದೆ ಯಾವುದು ಅದೇ. ಹಾಗೆ ಈ ಜನ್ಮ ಮರಣ ಬಂಧವನ್ನು ಆತ್ಮದ ಅಜ್ಞಾನದ ಮೂಲಕವಾಗಿ ಬಂದದ, ಆತ್ಮದ ಜ್ಞಾನ ಮಾಡ್ಕೊ ಹೋಗ್ತದೆ. ಮತ್ತೊಬ್ಬರು ಯಾರೂ ಇಲ್ಲ. ಬಂಧ ಮೋಚನಕರ್ತ ತು ಸ್ವಸ್ಮಿನ್ ಅನ್ಯೋ ನ ಕಶ್ಚನ. ತನಗಿಂತಲೂ ಭಿನ್ನವಾಗಿ ಯಾರೂ, ಕಶ್ಚನ ಅಂದರೆ ಯಾರೂ ನಿನ್ನ ಬಂಧನವನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಉಪಾಯ ಹೇಳ್ತಾರೆ ಡಾಕ್ಟರು, ನಿನ್ನ ಜಡ್ಡಿಗೆ ಉಪಾಯ ಹೇಳ್ತಾರೆ. ಇದು ಉಣ್ಣು, ಇದು ಬಿಡು, ಇದು ಕುಡಿ, ಇದು ಕುಡಿಬೇಡ ಹೇಳ್ತಾರೆ ಅಷ್ಟೇ ಅವರು. ಅದು ಬಿಡಾವನಿ ಕುಡಿಯವನಿ, ಅದು ನಿನಗೆ ಬಿಟ್ಟದ್ದದ. ಅದು ಯಾರೂ ನಿನ್ನ ಈ ರೋಗವನ್ನು ಕಳೆಯಲಿಕ್ಕೆ ಸಾಧ್ಯ ಇಲ್ಲ. ನೀನೇ ಪಥ್ಯ ಮಾಡಬೇಕು, ನೀನೇ ಗುಳಿಗೆ ತಗೋಬೇಕು. ಅದು ನಿನಗೇನಪ್ಪ ಅಂದ್ರೆ ಕಲ್ಯಾಣ ಆಗ್ತದೆ, ಅದು ಮತ್ತೊಬ್ಬರಿಲ್ಲ. ಅದು ಹೆಂಗೆ ರೀ ಅಂದ್ರೆ ಹೇಳ್ತಾರೆ, ದೃಷ್ಟಾಂತ ಕೊಡ್ತಾರೆ. ಎಷ್ಟು ಸರಳ ಮಾಡ್ಬೇಕಂತಾರೆ ನೋಡ್ರಿ ಅವರು. ಇಡು ತಿಳಿದದ ಮತ್ತೆ ಹೇಳ್ತಾರೆ ಅವರು.
ಮತ್ತು ಅವನಿಗೆ ಶಿಷ್ಯ ಗೊತ್ತಾಗಲಿ ಅಂತ. ಏನು? ಮಸ್ತಕನ್ಯಸ್ತ ಭಾರಾದೇರ್ ದುಃಖ ಅನ್ಯೈರ್ ನಿವಾರ್ಯತೆ ಕ್ಷುಧಾದಿ ಕೃತ ದುಃಖಂತೂ ವಿನಾಸ್ತೆ ಸ್ವೇನ ನ ಕೇನಚಿತ್. ತಲೆ ಮೇಲೆ ಭಾಳ ವಜ್ಜಿತ್ತು, ದಾರಿ ನಡೆಯಕತ್ತಿದ್ರಿ, ನಿಮ್ಮ ಜೊತೆಗೆ ಒಬ್ಬರು ಖಾಲಿ ಹೊಂಟಿದ್ರು, ಅವಾಗ ಭಾಳ ವಜ್ಜಾಗ್ಯದಪ್ಪ ಅಂದ್ರೆ ನಿನ್ನ ತಲೆ ಮೇಲೆ ವಜ್ಜಿ ತೊಗೊಂಡು ಅವ್ರು ತಮ್ಮ ತಲೆ ಮೇಲೆ ಇಟ್ಕೋತಾರೆ. ಈ ವಜ್ಜಿ ಮತ್ತೊಬ್ರು ತೊಗೊಳ್ಳೋದು. ಯಾಕೆ ಈ ವಜ್ಜಿ ತೊಗೋಬೋದು, ಸಾಧ್ಯದ. ಹೀಗೆ ಯಾರೇಪ ಮಸ್ತಕ ನೆಸ್ತ ಭಾರಾದೆ, ತಲೆ ಮೇಲಿಟ್ಟು ವಜ್ಜಿ ಒಂದು ಅರ್ಧ ಕ್ವಿಂಟಲ್ ಇಟ್ಕೊಂಡಿದ್ದ ಆ ವಜ್ಜಿ ಏನಾಗ್ತದ? ಅನ್ಯೈರ್ ನಿವಾರ್ಯತೆ. ಪಕ್ಕದಲ್ಲಿ ಇದ್ದವರು ಯಾರೇ ಅದನ್ನು ಕಳೀತಾರೆ. ತಾರಪ್ಪ ನಿನಗೆ ವಜ್ಜಾಗೋದಿಲ್ಲ, ನಾವಂತ ಅಷ್ಟು ತೊಗೋತೇನೆ ಅಂತ ತೊಗೋತಾರೆ. ಹೌದಾ? ತೊಗೋತಾರೆ. ಇದು ಬರ್ತದೆ. ಈಗ ಹಸಿವಿನ ದುಃಖ ಕಳಿಬೇಕಾದ್ರೆ ಆಯ್ತಪ್ಪ, ನೀವು ಉಣ್ಣೋ ರೊಟ್ಟಿ ನಾನೇ 2 ಉಣ್ತೀನಿ ಅಂದ್ರೆ ಅವನ ರೊಟ್ಟಿ ಇವನೇ ಉಂಡಂದ್ರೆ ಮತ್ತಿಟ್ಟು ಹಸು ಹೆಚ್ಚಾಕದ. ನೀ ಯಾಕೆ ಉಣ್ತಿ ಬಿಡಪ್ಪ, ಭಾಳ ಹಸ್ತಿ ತ್ರಾಸಾಕತ್ತಲ್ಲ, ನಾನೇ 2 ರೊಟ್ಟಿ ಉಂಡು ನೀರು ಕುಡಿತೀನಿ ಅಂದ್ರೆ ಒಂದು ಹೋಗ್ತದೇನು? ಇಲ್ಲ. ತನ್ನ ಹಸಿವೆ ಕಳ್ಕೊಬೇಕಾದ್ರೆ ಅವನೇ ಉಣ್ಬೇಕು, ಮತ್ತೊಬ್ರು ಉಣಕ್ಕೆ ಬರೋಂಗೇ ಇಲ್ಲ, ಅದು ಉಣಕ್ಕೆ ಬರೋಂಗಿಲ್ಲ. ಹಾಗೆ ಈ ತತ್ವಜ್ಞಾನ ಇರೋದು ಮುಖ್ಯ. ಇದು ಮತ್ತೊಬ್ಬರಿಂದ ಆಗ ಬರೋಂಗಿಲ್ಲ. ಮತ್ತೊಬ್ಬರು ಸಹಾಯ ಮಾಡ್ತಾರೆ, ನೀವು ಸಹಾಯ ಮಾಡ್ತಾರೆ. ಪರಂತು ಡಾಕ್ಟ್ರ್ ಬರ್ತಾರೆ, ಇಂಜೆಕ್ಷನ್ ಹೇಳ್ತಾರೆ, ಗುಳಿಗೆ ಕೊಡ್ತಾರೆ, ಮಾಡ್ತಾರೆ. ಗುಳಿಗೆ ತೊಗೊಳ್ಳೋರು ಯಾರು? ಡಾಕ್ಟರ್ ಬರೋಂಗಿಲ್ಲ. ಯಾರ್ದಾರು ವಜ್ಜಿ ಇಳಿಸ್ಕೋಬೋದು. ಹಳೆಗೆ ಹೇಳ್ತಿರ್ತಾರೆ, ಬಾಳ್ದು ಅಳಕತ್ರ ಪಾಪ ಏನು ಮಾಡ್ಬೇಕ್ರಿ? ಆಯಿತು ಸಂಭಾಳಿಸೋದು, ಸಮಾಧಾನ ಮಾಡಿರಿ. ವಜ್ರಿ ತೊಗೊಳಕ್ಕೆ ಹಿಂಗೆ ಅಂತಾರೆ ಅವರು. ವಜ್ರಿ ತೊಗೊಳಕ್ಕೆ ಸಮಾಧಾನ ಮಾಡಿರಿ, ಸಮಾಧಾನ ಮಾಡಿರಿ, ಅಳ್ರಿ ಸಮಾಧಾನ ಆಗ್ರಿ, ಮತ್ತು ಉಪಾಯನೇ ಇಲ್ಲ. ಹಾಗೆ ಅಂತಾರೆ ಅವರು. ಈ ಜನ್ಮ ಮರಣ ದುಃಖ ಅವರ ಅಜ್ಞಾನದಿಂದ ಬಂದಿತ್ತು ಅಂದ್ರೆ ಅವ್ರೇನು ಮಾಡ್ತೀವಿ? ಈ ನನ್ನ ಅಜ್ಞಾನದಿಂದ ಬಂದದ, ಮಂದಿ ನನ್ನ ಅಜ್ಞಾನದಿಂದ ಬಂದದ. ಇದು ನಾನೇ ಕಳ್ಕೊಬೇಕಲ್ಲ, ನಾನೇ ಕಳ್ಕೊಬೇಕು. ಅದಕ್ಕಂತಾರು ಕ್ಷುಧಾದಿ ಕೃತ ದುಃಖವತ್. ಹೆಂಗೆ ಹಸಿವೆ ದುಃಖ ಹೋಗ್ಬೇಕಾದ್ರೆ ಸ್ವತಃ ಉಣಬೇಕು. ಆಮೇಲೆ ತೇನ ಕೇನಚಿತ್, ಮತ್ತೊಬ್ಬರು ಉಂಡ್ರೆ ಹೆಂಗೆ ಅದು ಹೋಗುವುದಿಲ್ಲನು. ಹಾಗೆ ಸ್ವ ಅಜ್ಞಾನವನ್ನು ಕಳ್ಕೊಳ್ಳೋಕೆ ಸ್ವನೇ ಪ್ರಯತ್ನ ಮಾಡೋಕ್ಕೆ ವಿನ ಅನ್ಯರ ಪ್ರಯತ್ನ ಮಾಡಿದ್ರೆ ಆಗುವುದಿಲ್ಲ. ಅನ್ಯರು ಉಂಡ್ರೆ ನಮ್ಮ ಹಸಿವು ಹೆಂಗೆ ಹೋಗಿಲ್ಲ, ಹಾಗೆ ಅನ್ಯರು ಅವರು ಆತ್ಮಜ್ಞಾನ ಮಾಡಿಕೊಂಡ್ರೆ ನಮ್ಮ ಅಜ್ಞಾನ ಹೋಗೋದಿಲ್ಲ. ನಮ್ಮ ಅಜ್ಞಾನ ಹೋಗೋಕ್ಕೆ ನಾವೇ ಜ್ಞಾನ ಮಾಡ್ಕೋಬೇಕು. ಹೆಂಗೆ ನಮ್ಮ ಹಸಿವು ಹೋಗೋಕೆ ನಾವೇ ಊಟ ಮಾಡಬೇಕು. ಅದರಂತೆ ಅವ ಅಂದ, ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಪಥ್ಯ ಮೋಷದ ಸೇವಾಚೆ ಕ್ರಿಯತೆ ಏನ ರೋಗಿಣ ಆರೋಗ್ಯ ಸಿದ್ಧಿರ ದೃಷ್ಟ ಅಸ್ಯ ನಾಣ್ಯ ಅನುಷ್ಠಿತ ಕರ್ಮಣ ಅನ್ಯ ಅನುಷ್ಠಿತ ಕರ್ಮಣ ನ. ಇನ್ನೊಬ್ಬರು ಮಾಡಿದರೆ ಏನಪ್ಪ ಅದಕ್ಕೆ ಇವನ ರೋಗ ಹೋಗುವುದಿಲ್ಲ. ಅವನೇ ಔಷಧಾದಿಗಳನ್ನು ಪಥ್ಯೆಯನ್ನು ಮಾಡಬೇಕು. ಕಥಂ ಔಷಧ ಸೇವಾಚೆ ಕ್ರಿಯತೆ ಏನ ರೋಗಿಣ. ಏನ ರೋಗಿಣ, ಯಾವ ರೋಗಿ ಹೆಂಗೆ ಪಥ್ಯ ಔಷಧ ತಗೋತಾನೆ, ಪಥ್ಯ ಮಾಡ್ತಾನೆ. ಯಾರು? ಜಡ್ ಬಂದವ ಅವನೇ ಮಾಡಿದರೆ, ಪಥ್ಯ ಮಾಡಿದ್ರೆ, ಅವನೇ ಔಷಧ ತೊಗೊಂಡ್ರೆ ಏನಪ್ಪ ಅಂದ್ರೆ ಆರೋಗ್ಯ ಸಿದ್ಧಿರ ದೃಷ್ಟ. ಆರೋಗ್ಯ ಪ್ರಾಪ್ತ ಆಗೋದನ್ನು ದೃಷ್ಟ ನಮ್ಮ ಅನುಭವದ ನೋಡ್ತೇವಲ್ಲ. ನನಗೆ ಜಡ್ ಬಂದ್ರೆ ನಾನೇ ಔಷಧ ತೊಗೋಬೇಕು, ನಾನೇ ಪಥ್ಯ ಮಾಡಬೇಕು. ಡಾಕ್ಟರ್ ಏನು ಹೇಳಕತ್ತೀರಲ್ಲ, ನೀವು ಪಥ್ಯ ಮಾಡಿರಿ, ಗುಳಿಗೆ ನೀವೇ ನುಂಗ್ರಿ, ನಾನು ಆರಾಮ ಹಾಕಿನಂತ ಎಲ್ರಿ ಅಂದಾರೆ. ಡಾಕ್ಟರ್ ಗುಳಿಗೆ ನುಂಗೋರಿ ಇವ ಹಂಗಿಲ್ಲ. ಡಾಕ್ಟರ್ ಹೇಳ್ತಾನೆ, ನೀ ಪಥ್ಯ ಮಾಡು, ಗುಳಿಗೆ ತಗೋ, ಆರಾಮ ಹಾಕಂದ್ರೆ ನನ್ನ ಪಾಲಿಂದ ನೀವೇ ನುಂಗುರಿ ಡಾಕ್ಟರ್ ಅಂದ್ರೆ
ಆರಾಮಾಗಿಲ್ಲಲ್ಲ. ಅದಕ್ಕಂತ ನಾಣ್ಯ ಅನುಷ್ಠಿತ ಕರ್ಮಣ, ಇನ್ನೊಬ್ಬರು ಆ ಕರ್ಮಗಳನ್ನು ಮಾಡಿದರೆ ಹೇಗೆ ಆರೋಗ್ಯ ಆಗುವುದಿಲ್ಲ, ಇನ್ನೊಬ್ಬರು ಪಥ್ಯ ಔಷಧ ತೊಗೊಂಡ್ರೆ ಹೇಗೆ ಇವನ ರೋಗ ಹೋಗುವುದಿಲ್ಲ, ಹಾಗೆ ಈ ಅಜ್ಞಾನವು ಹೋಗಲಿಕ್ಕೆ ಸ್ವತಃನೇ ಮಾಡಬೇಕು, ವಿನಃ ಮತ್ತೊಬ್ಬರು ಮಾಡಿದ್ರೆ ಹೋಗೋದಿಲ್ಲ. ಮತ್ತು ಏನು ಮಾಡ್ಬೇಕ್ರಿ? ಹಾಗಾದರೆ ಏನು ಮಾಡಬೇಕು ಅಂದ್ರೆ, ವಸ್ತು ಸ್ವರೂಪಂ ಸ್ಫುಟಬೋಧ ಚಕ್ಷುಷ ಸ್ವೇನೈವ ವೇದ್ಯಂ ನತು ಪಂಡಿತೇನ ಚಂದ್ರಸ್ವರೂಪಂ ಯಚಕ್ಷುಷೈವ ಜ್ಞಾತವ್ಯ ಮನ್ಯೈ ಅವಗಮ್ಯತೆ ಕಿಂ ಅನ್ಯೈ ಅವಗತೆ ಕಿಂ. ಕುಡ್ಡುಗ ಚಂದ್ರ ಹೆಂಗದನ? ಚೌತಿ ಚಂದ್ರ ಅದನ ಏನು ಪೂರ್ಣಿಮಾ ಚಂದ್ರ ಅದನ? ಕುಡ್ಡುಗೇನು ಗೊತ್ತಾಕ. ಆ ಮಗಲಿದ್ರೆ ಹೇಳ್ತಾರೆ, ಏನು ನೋಡೋ ಎಷ್ಟು ಚಂದ ಪೂರ್ಣ ಚಂದ್ರಿಮಲ್ಲ ನೋಡು, ಹೆಂಗೆ ಚಂದ ಅದ ಚಂದ್ರಿಮ ಕಾಣಂಗಿಲ್ಲ. ಅವನು ಕುಡ್ಡುಗ ಮಂದಿ ಹೇಳೋದು ಕಾಣಂಗಿಲ್ಲ. ಪೌರ್ಣಿಮಾ ಚಂದ್ರ ನೋಡೋಕ್ಕೆ ಸ್ವಂತ ಕಣ್ಣೇ ಹೆಂಗೆ ಬೇಕು, ಅನ್ಯರ ಕಣ್ಣಿನಿಂದ ಶಬ್ದಗಳ ಜ್ಞಾನ ಆಗ್ತದ, ಅನುಭವ ಆಗೋದಿಲ್ಲ. ಅದಕ್ಕೆ ಸ್ವತಃನೇ ಆಗಬೇಕು, ಇಲ್ಲಕ್ಕೆ ಆಗೋದಿಲ್ಲ ಅಂತಾರವರು. ವಸ್ತು ಸ್ವರೂಪಂ ಸ್ಫುಟಬೋಧ ಚಕ್ಷುಷ, ಬೋಧ ಚಕ್ಷುಷ ಅಂದ್ರೆ ಜ್ಞಾನ ನೇತ್ರದಿಂದ. ಅದು ಹೆಂಗೆ? ಸ್ಫುಟ, ವಿತೌಟ್ ಚಸ್ಮಾರಿ. ಹೆಂಗಪ್ಪ ಅದಕ್ಕೆ ಶುದ್ಧ ಸಣ್ಣ ಹುಡುಗ್ರ ಕಣ್ಣು ಇರ್ತಾವಲ್ಲ, ಹಾಗೆ ಕಣ್ಣು ಸ್ಫುಟ ಸ್ವಚ್ಛ, ಪರಿಗಿರಿ ಏನು ಬಂದಿಲ್ಲ ಅವಕ್ಕೆ, ಅಂಥ ಕಣ್ಣು. ಸ್ಫುಟಬೋಧ ಚಕ್ಷುಷ ವಸ್ತು ಸ್ವರೂಪಂ. ಈ ವಸ್ತು ಹಿಂಗದ ಅಂತಿರ್ತಾರೆ ನೋಡಿ. ಅದಲ್ಲ ಸುಮ್ಕೊಂಡು ನಾನು ಸ್ವತಃ ನನ್ನ ಕಣ್ಣಿಲ್ಲೇ ನೋಡೀನಿ ಅಂತಾನೆ. ಏನು? ನಾನು ಸ್ವತಃ ನನ್ನ ಕಣ್ಣಿಲ್ಲೇ ನೋಡೀನಿ. ಸ್ಫುಟಬೋಧ ಚಕ್ಷುಷ ಇದಮಿತ್ತಂ, ಇದು ಹಿಂಗದಂತ. ಸ್ಫುಟ ಅಂದರೆ ಸ್ವಚ್ಛವಾದ ದೋಷರಹಿತವಾದ ನೇತ್ರದಿಂದ ಹೆಂಗೆ ಸ್ಪಷ್ಟ ವಸ್ತುವಿನ ಜ್ಞಾನ ಆಗ್ತದೆ. ಯಾರಿಗೆ? ಕಣ್ಣಿದ್ದವನಿಗೆ. ಹಾಗೆ ಪರಮಾತ್ಮ ಜ್ಞಾನ ಕೂಡ ಜ್ಞಾನ ನೇತ್ರ ಇದ್ದವರಿಗೆ ಸ್ವಚ್ಛ ನೇತ್ರ ಇದೆ. ಯಾವ ಸಂಶಯ ವಿಪರೀತ ಭಾವನಾ ರಹಿತ, ಪರದೇನೂ ಬಂದಿಲ್ಲ, ಮಂಜು ಆಗಿಲ್ಲ, ಹಂಗೆ ಕಣ್ಣ. ಯಾವುದು? ಶಾಸ್ತ್ರ ಅವೆರಡು ಯಾವ ಇವೆ, ಸಂಶಯ ರಹಿತ ವಿಪರೀತ ಭಾವನಾ ರಹಿತ ಜ್ಞಾನ. ಇಲ್ಲಕ್ಕಂದ್ರೆ ಸಂಶಯ ಇತ್ತು ಅಂದ್ರೆ ನಂಬರ್ ಇದ್ದು ಚಸ್ಮಾ ಇದ್ದಂಗೆ, ಇದು ಚಲೋ ಕಾಣಂಗಿಲ್ಲ, ಮತ್ತು ತೆಗ್ಗೆ ಹೊರಡ ಹೆಚ್ಚಿಗೆ ಕಾಣ್ತಾವೆ. ಅದಕ್ಕಂದ್ರೆ ಸ್ಫುಟಬೋಧ ಚಕ್ಷುಷ ಸ್ವಚ್ಛ ನೇತ್ರದಿಂದ, ಆತ್ಮಾನಾತ್ಮ ವಿವೇಕ ರೂಪ ನೇತ್ರದಿಂದ. ಅದೇನು? ಸ್ವೇನೈವ ವೇದ್ಯಂ ನತು ಪಂಡಿತೇನ. ಪಂಡಿತರು ಮಾತಾಡೋರು, ಶಾಸ್ತ್ರ ಹೇಳೋರು. ಆ ಶಾಸ್ತ್ರ ಹೇಳೋರು ಮಾತಿನ ಮೇಲೆ ಇಲ್ಲ, ನೀ ಮಾಡೋರು ಹೇಳ್ತಾರೆ. ಚಸ್ಮಾ ಕೊಟ್ಟಾರ ಹಾಕೊಳ್ಳೋ, ನೀ ಚಸ್ಮಾ ಕೊಟ್ಟಾರ ಹಾಕೊಳ್ಳಿಲ್ಲ ಅಂದ್ರೆ ಸ್ಫುಟಬೋಧ ಚಕ್ಷುಷ. ಅದಕ್ಕಂತ ಏನಪ್ಪ ಅಂತ ಕೇಳಿದ್ರೆ ಸ್ವಚ್ಛ, ಏನು? ನಿರ್ಮಲ. ನಿರ್ಮಲ ಅಂದ್ರೇನು? ಸಂಶಯ ವಿಪರೀತ ಭಾವನಾ ರಹಿತ ಜ್ಞಾನ ದೃಷ್ಟಿ. ಏನಪ್ಪ ಅಂದ್ರೆ ಸ್ವೇನೈವ ವೇದ್ಯ, ಸ್ವತಃ ಆತ್ಮಜ್ಞಾನ ಆಗ್ತದೆ. ನತು ಪಂಡಿತೇನ, ಬರೀ ಮಾತಾಡೋದ್ರಿಂದ ಆಗುವುದಿಲ್ಲ, ಅನುಭವ ಬೇಕಂದ್ರೆ ಅವರು. ಮಾತಿನಿಂದ ಬ್ರಹ್ಮಜ್ಞಾನ ಆಗುವುದಿಲ್ಲ, ಅದರ ಅನುಭವದಿಂದ ಬ್ರಹ್ಮಜ್ಞಾನ ಆಗ್ತದಪ್ಪ. ಹೇಗೆ? ಚಂದ್ರಸ್ವರೂಪಂ ಯಚಕ್ಷುಷ ಏವ ಜ್ಞಾತವ್ಯಂ ಅನ್ಯೈರ್ ಅವಗಮ್ಯತೆ ಕಿಂ. ಕುಡ್ಡುಗ ಎರಡು ಚಂದ ಮಗ್ಗದವ್ರು ಹೇಳಕತ್ಯಾರ, ನೋಡು ತಲೆ ಮೇಲೆ ಬಂದ ನೋಡು ಚಂದ್ರ ಎಷ್ಟು ಚಂದ ಕಾಣ್ತಾನೆ ನೋಡು. ಅವನೇ ನೋಡ್ತಾನೆ, ಅವನೇ ಹೇಳ್ತಾನೆ, ಏನು ಕೇಳಂಗಿಲ್ಲ. ಅವನು ಹೇಳ್ತಾನೆ, ತಲೆ ಮೇಲೆ ಅದ ನೋಡಿ, ಇಲ್ಲೇ ಎಷ್ಟು ಚಂದ ಅದ ನೋಡು, ಪೂರ್ಣಿಮದ ನೋಡು. ಗೊತ್ತಾಗಿಲ್ಲ. ಅನ್ಯೈರ್ ನ ಅವಗಮ್ಯತೆ, ಇನ್ನೊಬ್ಬರು ಮಾತಿನ ಮೇಲೆ ಅದು ಗೊತ್ತಾಗೋದಿಲ್ಲ. ಕಣ್ಣು ಬೇಕು ಅದಕ್ಕೆ. ಹೇಳೋರು ಹೇಳಕತ್ತಾರೆ, ಕಣ್ಣು ಇದ್ದು ಅಂದ್ರೆ ನೀನು ನೋಡ್ತೀವಿ. ಅವ್ರು ಹೇಳೋದು ಹೇಳ್ತಾರೆ. ನಿನಗೆ ಕಣ್ಣೇ ಇಲ್ಲ ಅಂತಂದರೆ, ಮುಮುಕ್ಷತ್ವನೇ ಇಲ್ಲ ಅಂದರೆ, ನಿನಗೆ ಜ್ಞಾನನೇ ಇಲ್ಲ ಅಂತಂದ್ರೆ ಅವರು ಆಗಂಗಿಲ್ಲ. ಚಂದ್ರ ಸ್ವರೂಪಂ ಚಕ್ಷುಷ ಏವ ಜ್ಞಾತವ್ಯಂ.
ಹೇಳೋರು ಎಷ್ಟು ಯಾಕೆ ಹೇಳಲ್ರಕ್ಕ? ಕಣ್ಣಿದ್ದವನೇ ಆ ಚಂದ್ರನ ನೋಡ್ತಾನೆ ವಿನಃ ಕಣ್ಣು ಇಲ್ಲದವ ಹೆಂಗೆ ನೋಡಂಗಿಲ್ಲ. ಅದರಂತೆ ಆತ್ಮಜ್ಞಾನವು ಕೂಡ ಸ್ಫುಟವಾದ ನಿನ್ನಿಂದಲೇ ಆತ್ಮಜ್ಞಾನ ಹಾಕದ ವಿನಃ ಯಾರು ಇದನ್ನು ಕೈಗಡೆ ಕೊಡೋಕ್ಕೆ ಬರ್ತಕ್ಕಂಥ ವಸ್ತು ಅಲ್ಲ. ಒಂದು ಹಿಡಿದನ್ನು ತಗೋಪ್ಪ ಕೆಲಸ ಆದ ಕೂಡ ಹೊಳೆ ಕೊಡು ಅನ್ನಂಗೆ ಇದು ಇಲ್ಲ. ಸ್ವಂತ ಪ್ರಯತ್ನದಿಂದನೇ ಅದು ತೀರ್ತದೆ. ಅವರು ಗುರುಗಳು ಆಶೀರ್ವಾದ ಅನುಕೂಲ ಆಗ್ತದೆ ವಿನಃ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಡಾಕ್ಟರ್ ನಂಬರ್ ಕೊಡ್ತಾರೆ. ಡಾಕ್ಟರ್ ನೋಡೋಂಗಿಲ್ಲ, ನಂಬರ್ ಕೊಡ್ತಾರೆ. ಅದಕ್ಕೆ ನಿನ್ನ ಕಣ್ಣು ತೇಜ್ ಆಗಲಿ ಅಂತ ಅಷ್ಟೇ. ನೋಡ್ಬೇಕು ನಿನ್ನ ಕಣ್ಣಿಂದೇನೆ. ಹೌದಲ್ಲ? ಭಾಳ ಸೂಕ್ಷ್ಮ ವಸ್ತು ದುರ್ಬಿನ್ ಕೊಡ್ತಾರೆ. ದುರ್ಬಿನ್ದಾಗ ನೋಡ್ತೀರಿ. ಬರೀ ದುರ್ಬಿನದ ಕಣ್ಣಿಲ್ಲ ಅಂದ್ರೆ ಕುಡ್ಡಗೆ ದುರ್ಬಿನ್ ಕೊಡ್ತಾರೆ, ಕಣ್ಣಿದ್ದವ್ರಿಗೆ ದುರ್ಬಿನ್ ಕೊಡ್ತಾರೆ. ಇಷ್ಟೇ ಸೂಕ್ಷ್ಮ ವಸ್ತು ನೋಡ್ಲಿಕ್ಕೆ ಅದು ಸಹಾಯ ಆಗ್ತದೆ. ನೋಡವ ನೀನೇ ದುರ್ಬಿನ್ ನೋಡಂಗಿಲ್ಲ ಅದು ದುರ್ಬಿನ್ ನಿನ್ನ ನೋಟಕ್ಕಿಟ್ಟು ಅನುಕೂಲ ಆಗ್ತದೆ. ಸೂಕ್ಷ್ಮವನ್ನು ದ್ವಾಡ ಮಾಡಿ ತೋರಿಸ್ತದೆ. ಹಂಗೆ ಸದ್ಗುರುಗಳ ಉಪದೇಶ ಏನದ ಇದು ದುರ್ಬಿನ್ ಇದ್ದಂಗೆ ಅದ. ನೋಡವ ನೀನೇ, ನಿನ್ನ ಬಿಟ್ಟು ಏನು ಶಾಸ್ತ್ರ ಇವೆಲ್ಲ ದುರ್ಬಿನ್ ಇದ್ದಂಗೆ. ಗುರುಗಳು ದುರ್ಬಿನ್ ಇದ್ದಂಗೆ. ಸ್ವಪ್ರಜ್ಞಾ ಏವ, ನಿನ್ನ ಪ್ರಜ್ಞೆನೇ ಕಾರಣ ಮುಖ್ಯ ವಿನಃ ಮತ್ತೊಂದು ಯಾವುದು ಕಾರಣ ಅಲ್ಲಪ್ಪ. ಅದಕ್ಕೆ ನೀನು ಅದನ್ನು ನೋಡಲಿಕ್ಕೆ ತಯಾರ. ಬ್ರಹ್ಮಾನುಭೂತಿ ನಿನಗಾಗ್ತದೆ. ಹೇಳ್ತಾರೆ ಸಿಹಿ ಭಾಳ ಚಲೋದ ರುಚಿ ಅದ ಹೇಳಿದ್ರು ಅನ್ನಿಸ್ತು. ಅದು ಅನುಭವ ನೀ ತಿನ್ಬೇಕು, ನೀನೇ ತಿನ್ಬೇಕು. ಮತ್ತವ್ರು ಹೇಳೋದಲ್ಲ, ಅದು ನಿನಗೆ ಗೊತ್ತಾಗಿಲ್ಲ ಅಷ್ಟೇ. ಬಾಯಿಗೆ ನೀರು ಬರ್ತಾವೆ ಅಷ್ಟೇ, ಏನಾಗೋದಿಲ್ಲ. ಹೆಚ್ಚಿಗೆ ಅದಕ್ಕಿಂತ ಏನಾಗ್ತದೆ. ಅದರ ಅನುಭವ ಬರ್ಬೇಕಾದ್ರೆ ನೀ ತಿನ್ನಬೇಕು, ನೀನು ನುಂಗಬೇಕು. ಅದು ಸ್ವಂತ ಮಾಡೋ ಕೆಲಸವೇನ ಬ್ರಹ್ಮಜ್ಞಾನ ಮತ್ತೊಂದು ಇಲ್ಲ. ಅದಕ್ಕೆ ಯಾವ ಮನುಷ್ಯ ಹೀಗೇನಪ್ಪ ಅಂದ್ರೆ ತಿಳ್ಕೊತಾನೆ ಜ್ಞಾನ ಆಗ್ತದೆ. ಅದಕ್ಕೆ ಬರೆದು ಕ್ಷೇತ್ರಜ್ಞೆಯು ಅಂತರಂ ಜ್ಞಾನ ಚಕ್ಷುಷ. ಅದಕ್ಕೆ ಭೂತ ಪ್ರಕೃತಿ ಮೋಕ್ಷಂಚ ಏ ವಿದುರ್ಯಾಂತಿ ತೇ ಪರಂ. ಭಗವಂತ ಗೀತೆಯಲ್ಲಿ ಕೂಡ ಹೇಳ್ಯಾನಂತ ಬರೆದಾರ. ಅದಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ ಅವ ಎಲ್ಲರೂ ಅನುಕೂಲ ಮಾಡ್ತಾರೆ. ಆ ಜ್ಞಾನ ಸ್ವತಃ ಅವನಿಗೆ ಆಗಬೇಕು ವಿನಃ ಮತ್ತೊಬ್ಬರಿಂದ ಆಗುವುದಲ್ಲ. ಮತ್ತೊಬ್ಬರು ಅನುಕೂಲ ಆಗ್ತಾರೆ. ಹೌದಲ್ಲ? ಯುದ್ಧಕ್ಕೆ ಹೋದವನಿಗೆ ನಾವು ಕಟಾರ ಎಲ್ಲ ಹತಾರ ಪತಾರ ಕೊಡ್ತೇವೆ. ಯುದ್ಧ ಮಾಡೋರು ಯಾರು? ಅವನೇ. ಹೌದಲ್ಲ? ನಾವು ಭಾಳ ಹಿಂದೆ ಪ್ರೋತ್ಸಾಹ ಮಾಡ್ತೇವೆ. ಬಲೆ ಕುಸ್ತಿ ಹಿಡಿತಾವೆ ನೋಡ್ರಿ, ಹಿಂದೆ ಅಂತಾರೆ ಹಟ್ಟಂಗೆ ಹೊಡಿ, ಎಡಕ್ಕೆ ಹೊಡಿ, ಬಲಕ್ಕೆ ಹೊಡಿ, ಇಲ್ಲೇ ಮಾಡ್ತಾರೆ. ಹೊಡೆವ ಅವನೇ. ಇವೇನು ಹೊಡಿತಾನೆ, ಇಲ್ಲಿ ಕುಂತಾರೆ ಹೇಳ್ತಿರ್ತಾರೆ ಹೊಡಿ ಹಿಡಿ, ಎಡಗಾಲ ಹಿಡಿ ಅವನಿಗೆ ಚೆಕ್ ತೆಗಿ. ಜಗ್ಗ ಯಾರು? ಅವನೇ. ಪ್ರೋತ್ಸಾಹ ಮಾಡ್ತಾರೆ. ಗುರುಗಳು ಹೇಳ್ತಾರೆ ನಿನ್ನ ಆತ್ಮದ ಪವಿತ್ರದ ಶುದ್ಧದ ಅವಿನಾಶಿ ಅದ ಹೇಳ್ತಾರೆ. ಅದನ್ನು ತಿಳ್ಕೊಳ್ಳೋದು ಯಾರು? ನೀನೇ ಅಂದ್ರೆ ಶಕ್ತಿ ಬರ್ತದೆ. ನಾವು ಚಪಾತಿ ಮಾಡ್ತೇವೆ, ಕಬಾಬ್ ಕೊಡ್ತೇವೆ, ದಂಡು ಬೈಟಕ್ಕೆ ಹೊಡೆಯೋರು ಯಾರು? ಎಲ್ಲ ನಾವು ಪೈಲ್ವಾನ್ ಹಾಕಿ ಏನು ಬೇಕು ಅದು ಕೊಡ್ತೇವೆ ಅಲ್ಲ. ಪೈಲ್ವಾನ್ ದಂಡು ಬೈಟಕ್ಕೆ ಹೊಡಿಬೇಕಿಲ್ಲ ಅವನು. ಬರೀ ಮೂಲೆ ಕೂತು ಹ್ಞೂ ಮಾಡ್ಕೋತಿದ್ರು. ಅದು ಅವನ ಶಿಷ್ಯನ ಪ್ರಯತ್ನ ಅದು. ಪೈಲ್ವಾನ್ ಆಗಕ್ಕೆ ಕುಸ್ತಿ ಹಿಡಕ್ಕೆ ಶಿಷ್ಯನ ಪ್ರಯತ್ನ ಅದ. ಹಾಗೆ ಮಾಸ್ತರ್ ಹೇಳಿದ್ರು, ಮನ್ಯಾಗ ಹೇಳಿದ್ರು, ಟ್ಯೂಷನ್ ಇಟ್ಟರು, ಬರೋರು ಯಾರು? ನೀನೇ. ತಮ್ಮ ನಾವೆಲ್ಲರೂ ನಿಂಗೆ ಅನುಕೂಲ ಆಗ್ತೇವೆ. ಪರೀಕ್ಷೆ ಬರೆಯವ ನೀ, ಇಂಟರ್ವ್ಯೂ ಕೊಡವ ನೀ. ಅದಕ್ಕೆ ಪುರುಷ ಪ್ರಯತ್ನಕ್ಕೆ ಏನು ಮಾಡಕ್ಕೆ ಬರೋದು. ಗುರುಗಳದಾರ, ಶಾಸ್ತ್ರ ಅದಾವ, ಸಾಧನೆ ಅದಾವ. ಅದನ್ನು ಮಾಡವ ತಿಳಿಯವ ಧನ್ಯ ಆಗವ ನೀ ಇದ್ದಿ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ನೀ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡು. ಹೌದ್ರಿ? ಅದು ಹೆಂಗಾದ್ರೆ ಆಗ್ತದೆ. ಜನ್ಮ ಮರಣ ನಿವೃತ್ತಿ ಹೆಂಗೆ ಲಕ್ಷ್ಯ ಇದೆ ಅದಲ್ಲ. ಜನ್ಮ ಮರಣ ನಿವೃತ್ತಿ ಹೆಂಗಾಗ್ತದೆ. ಅದಕ್ಕೆ ನೋಡ್ತಮ್ಮ ಏನು ಮಾಡ್ಬೇಕು. ಅದಕ್ಕೆ ಜನ್ಮ ಮರಣ ನಿವೃತ್ತಿಗೆ ಹೆಂಗಾದ್ರೆ ಆಗ್ತದೆ. ಏನು ಮಾಡಬೇಕು, ಏನು ಕೊಡಬೇಕು,
ಏನು ತೊಗೋಬೇಕು, ಏನು ಮಾಡಬೇಕು ಅಂತಾರೆ ಅವರು. ಅವ್ರ ತಮ್ಮ ಇದರ ಕೊಡೋದು ತೊಗೊಳೋದು ಎಲ್ಲ ಮುಗಿಸೋಗ್ಯಾರ. ಅಂದರೆ ಏನು ಕೊಡೋಂಗಿಲ್ಲ, ತೊಗೊಳಂಗಿಲ್ಲ, ಏನು ಮಾಡೋಂಗಿಲ್ಲ. ಕರ್ಮಶಾಸ್ತ್ರಿ ಕುತೋ ಜ್ಞಾನಂ ಇಲ್ಲ, ಏನು ಮಾಡೋದಿಲ್ಲ. ಮತ್ತೇನು ಮಾಡೋದು? ತಿಳ್ಕೊಳ್ಳೋದು ಅಷ್ಟೇ ಅದಪ್ಪ. ಬಸ್ ತಿಳ್ಕೊಳ್ಳೋದು ಏನು, ಈಜು ದಿನ ನಾ ಜೀವ ಅಂತ ಏನ ಬ್ರಹ್ಮನ. ಮತ್ತು ಇದಕ್ಕೆ ಏನು ಮಾಡೋದು, ಇದಕ್ಕೆ ನನಗೆ ಏನು ಮಾಡ್ಬೇಕು, ಇದಕ್ಕೆ ಏನು ಮಾಡೋಂಗಿಲ್ಲ. ಏನು ಮಾಡೋಕ್ಕೆ ಹೋದ್ರೆ ಮತ್ತೆ ಗದ್ದಲದಾಗ ಬೀಳ್ತೀವಿ ನಾವು. ಹಾಂ, ಗದ್ದಲ ಏನು ಮಾಡೋಂಗಿಲ್ಲ. ಈಜು ದಿನ ನಾ ಹುಟ್ಟು ಸಾಯುವ ಅಂತ ತಿಳ್ಕೊಂಡಿದ್ದೆ. ಈಗ ನಾ ಒಟ್ಟವಲ್ಲ ಸಾಯವ. ಚಿದಾನಂದ ರೂಪ ಶಿವ ಶಿವ. ಬರೀ ಇಷ್ಟೇ ತಿಳುವಳಿಕೆ ಬೇಕಾಗಿದೆ, ಮತ್ತೇನು ಬೇಕಾಗಿಲ್ಲ. ವಸ್ತು ರೆಡಿ ಅದಾವ, ಅಲ್ಲೇ ಇಟ್ಟು ಬೆಳಕಾಗಬೇಕಾಗಿದೆ, ಕತ್ಲಿಗೆ ಹೋಗಕ್ಕಷ್ಟೇ. ಮತ್ತೇನು ಮಾಡ್ತೀನಿ ಅಲ್ಲಿ? ವಸ್ತು ಆಲ್ರೆಡಿ ಅದಾವಲ್ಲ, ಎಲ್ಲ ಅದಾವ, ಕತ್ಲಾಗೆ ಕಾಣುವಲ್ಲ. ಹಂಗೆ ಪರಮಾತ್ಮ ಇಲ್ಲೇ ಅದಾನ, ಹೃದಯ ತಿಷ್ಟಾಮಿ ಅದಾನಮ್ಮ. ಆ ಕತ್ಲೆ, ಅಜ್ಞಾನ ಕತ್ಲೆಯಿಂದ ಅವನಿಗೆ ಆಗೋದು. ಏನು ಮಾಡಬೇಕು? ಬ್ಯಾಟ್ರಿ ಹಚ್ಬೇಕು ಅಷ್ಟೇ, ಮತ್ತೆ ಏನು ಮಾಡೋಂಗಿಲ್ಲ. ಜ್ಞಾನ ಪ್ರಕಾಶ ಏನು, ಚಿದಾನಂದ ರೂಪ ಶಿವ. ಇಷ್ಟು ಜ್ಞಾನ ಆಯಿತು, ಮತ್ತೇನು ಮಾಡೋ ಜರುರತ್ತಿಲ್ಲ ಅಂತಾರೆ. ಅವೇದ ಜ್ಞಾನ ಬೇಕು. ನ ಯೋಗೇ ನನ್ನ ಸಾಂಖ್ಯೇನ ಕರ್ಮಣ ನೋನ ವಿದ್ಯೆಯ. ನೋನ ಅದ ಉಳಿತೇನು? ಅವಿದ್ಯಾ ಕಾಮ ಕರ್ಮಾದಿ ಪಾಶಬಂಧ ವಿವೇಚಿತ. ನೋಡಿ ಎಷ್ಟು ಚಂದ. ಪಾಶಬಂಧ ಹೌದಲ್ಲ? ಪಾಶಬಂಧ ಅಂದ್ರೇನು? ಹಗ್ಗ. ಹಗ್ಗ ಏಕನಾಥ ಭಾಗವತದಾಗ 11 ಪಾಶ ಹೇಳ್ಯಾರ. ಒಂದು ಪಾಶ ಅಲ್ಲ, 11 ಪಾಶ. ಕಾಮಪಾಶ, ಕರ್ಮಪಾಶ, ಹಿಂಗೆ 11 ಪಾಶ ಎಣಿಸ್ಯಾರ. ಪಾಶ ಅಂದ್ರೇನು? ಗತಿ ವಿರೋಧಿ ಹೌದಲ್ಲ? ಗತಿ ವಿರೋಧಿ ಹಗ್ಗ. ಇಲ್ಲಿ ಸದ್ಗತಿ ವಿರೋಧಿ. ಗತಿ ವಿರೋಧಿ ಹಗ್ಗ ಅದ, ಇಲ್ಲಿ ಸದ್ಗತಿ ವಿರೋಧಿ ಅದ. ಏನು? ಕಾಮಕರ್ಮಾದಿಗಳು. ಮನುಷ್ಯನಿಗೆ ಸದ್ಗತಿ ಆಗ್ಬಿಡಂಗಿಲ್ಲ, ಮೋಕ್ಷ ಆಗ್ಬಿಡಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವಿದ್ಯಾ ಕರ್ಮ ಕಾಮ ಕರ್ಮಾದಿ. ಅವಿದ್ಯೆ ಮೊದಲ ಮೂಲ ಅದು, ಅದರ ಮಗ ಕಾಮ, ಅದರ ಮೊಮ್ಮಕ್ಕಳು ಕರ್ಮ. ಇವ್ರ ಪರಂಪರೆ ಅದು. ಕರ್ಮದಿಂದ ಜನ್ಮ ಮರಣ ಚಾಲು ಆಯಿತು. ಅವಿದ್ಯಾ ಕಾಮ ಕರ್ಮ ಇವರು. ಪೂಜಾದಾಗನು ಕೂಡ 3 ತಲೆ ಹೇಳ್ತಾರೆ. ಅಪ್ಪ, ಮುತ್ಯ, ದೊಡ್ಡ ಮುತ್ಯ. ಬಸ್ ಮುಗೀತು. ಇದಕ್ಕಿಂತ ಹೆಚ್ಚಿಗೆ ಕೇಳಂಗಿಲ್ಲ ಅವರು. ಪೂಜಾ ಕೊಂಡಿದ್ದಾರೆ ಬ್ರಾಹ್ಮಣರು, ಯಾರಿಗೂ ಗೊತ್ತಿರಂಗಿಲ್ಲ. ಇವು 3 ಹೇಳಿ, ನಿಮ್ಮ ಅಪ್ಪನ ಹೆಸರು, ನಿಮ್ಮ ಮುತ್ಯನ ಹೆಸರು, ಅವನಿಗಿಂತ ಹೆಚ್ಚಿನ ಹೆಸರು ಮತ್ತೊಬ್ಬರು ಭಾಳ ಇದ್ದರು. ಈ ನಮ್ಮ ಜನ್ಮ ಮರಣ ರೂಪ ಈ ದುಃಖಕ್ಕೆ ಕಾರಣ ಯಾರದಾರ? ಕರ್ಮ. ನಮ್ಮ ಅಪ್ಪ. ಅವರಪ್ಪ ಯಾರು? ಕಾಮ. ಅವ್ರ ಪಿತಾಮಹ ಯಾರು? ಅಜ್ಞಾನ. ನೋಡ್ರಿ, ಇಟ್ಟು ಈ ವಂಶನೇ ಹಾಳಾಗಬೇಕ್ರಿ ಪೂರ. ಬರೀ ಕರ್ಮ ಹಾಳಾದ್ರೆ ನಡೆಯಂಗಿಲ್ಲ, ಕಾಮ ಹಾಳಾದ್ರೆ ನಡೆಯಂಗಿಲ್ಲ, ಅವಿದ್ಯೆ ಹಾಳಾಗಬೇಕು. ಇವು 3 ಅದಾವ: ಅವಿದ್ಯಾ ಕಾಮ ಕರ್ಮ. ಇವು ಏನದವ? ಪಾಶಬಂಧಂ ವಿಮೋಚಿತು. ಇದು ಪಾಶ. ಪಾಶ ಏವ ಬಂಧ, ಪಾಶಬಂಧ. ಹಗ್ಗನೇ ಬಂಧದ. ಇವು ಒಂದಲ್ಲ, ಒಂದರಿಂದ ಭಾಳ ಆಗ್ಯಾವ, ಮತ್ತೆ ಭಾಳ ಪಾಶ. ಅದಕ್ಕೆ ಇವುಗಳಿಂದ ಬಿಡುಗಡೆ ವಿಮೋಚನ ಅಂದ್ರೆ ವಿಶೇಷ ರೂಪೇಣ ಮೋಚನಂ ವಿಮೋಚನ. ವಿಶೇಷ ರೂಪದಿಂದ ಅಂದ್ರೆ ಅಜ್ಞಾನ ಹಿಡ್ಕೊಂಡು ಬರೀ ಕರ್ಮ ಕಳ್ಕೊಂಡು ನಡೆಯಂಗಿಲ್ಲ. ಕಾಮ ಹೋಗಬೇಕು, ಕಾಮಕ್ಕೆ ಹೋದ್ರೆ ನಡೆಯಂಗಿಲ್ಲ, ಅವಿದ್ಯಾನೂ ಹೋಗಬೇಕು. ಬೇರು ಸಹಿತ ಅಂತೀರಲ್ಲಿ, ಬೇರು ಸಹಿತ ಗಿಡ, ಫಂಟಿ,
ಭಂಗಿ, ಆಮೇಲೆ ಬಡ್ಡಿ ಬೇರೆ ಎಲ್ಲ ಹೋಗಿ ಅದಕ್ಕೆ ವಿಮೋಚಿತು. ಇವು ಹೋಗಾಕ ಅವಿದ್ಯಾ ಕಾಮ ಇವೆಲ್ಲ ಹೋಗಾಕ ಕಸ್ಸು ಶಕ್ನುಯಾತ್. ಯಾರು ಸಮರ್ಥ ಅದಾರೆ, ಏಕೋವಾ ದ್ವೇವಾ ತ್ರಿವಾ ನೋಡ್ರಿ, ಒಬ್ಬರು ಇಬ್ಬರು ಬಟ್ಟ ಬೇಲೆಲ್ಲ ಗಟ್ಟಿಗೊಂಡಳೆ ಹೇಳಿದ್ರು ಶಾಸ್ತ್ರಗಳು. ಕಶ್ಶಕ್ನುಯಾತ್ ಏನ್ರಿ, ಆತ್ಮಾನಂ ಕಲ್ಪಕೋಟಿ ಶತೈರಪಿ. ತನ್ನನ್ನು ಒಂದು ಜನ್ಮ ಅಲ್ಲ, ಎರಡು ಜನ್ಮ ಅಲ್ಲ, ಬಹುನಾಂ ಜನ್ಮನಾಮಂತೆ. ಅದಕ್ಕೆ ಇಟ್ಟು ಆಟ ಅಂದಿಲ್ಲ ನೋಡ್ರಿ, ಇಟ್ಟು ಆಟ ಅಂದಿಲ್ಲ. ಯಾರು ಸಾಧ್ಯ ಅದಾರಪ್ಪ ಇದು? ಅವಿದ್ಯಾ ಕಾಮ ಕರ್ಮಾದಿ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳಲಿಕ್ಕೆ ಕಶ್ಶಕ್ನುಯಾತ್. ಹಿಂಗೆ ಯಾಕೆ ಪ್ರಶ್ನೆ ಮಾಡಿರಿ ಅಂದ್ರೆ ಎಲ್ಲೇ ಒಬ್ಬರು ಅಂತ. ಚಂದನಮ್ಮನ ಮನೆ ಎಲ್ಲ ಅಡುಗೆಗೆ ಚಂದನ ಸಿಗೋದಿಲ್ಲ ಅಂತ. ಹಾಗೆ ಹುಟ್ಟಿದವರೆಲ್ಲ ಬ್ರಹ್ಮಜ್ಞಾನಿ ಆಗ ಸಾಧ್ಯ ಇಲ್ಲ. ಯಾರು ಸಾಧ್ಯ ಅದಾರ? ಯಾರೂ ಇಲ್ಲೇ ಅಲ್ಲ. ಕಿಂಚಿತ್ ಶಬ್ದಕ್ಕೆ ಕಹ್ ಶಬ್ದ ಇಟ್ಟರು, ಕಶ್ಶಕ್ನುಯಾತ್. ಯಾರೂ ಇಲ್ಲ, ಯಾರೂ ಇಲ್ಲ ಅಂತಾರ. ಎಷ್ಟರಾಗ ಯಾವನೋ ಒಬ್ಬ ಅಂತ. ಕಶ್ಶಕ್ನುಯಾತ್ ಏನು, ಕಲ್ಪಕೋಟಿ ಶತೈರಪಿ. ಕೋಟ್ಯಾಂತರ ಜನರೊಳಗೆ ಯಾರೋ ಒಬ್ಬರು ಸಾಧ್ಯ ಆಗ. ಅಥವಾ ನೀವು ಅನಂತ ಜನ್ಮನ ಎತ್ಕೊಂಡು ಬಂದಮೇಲೆ ಯಾವುದೋ ಒಂದು ಜನ್ಮದಲ್ಲಿ ನಿನಗೆ ಬುದ್ಧಿ ಬರ್ತದೆ. ನೋಡಿ ಹೆಂಗಂದ್ರೆ ಎಷ್ಟು ಜನ್ಮ ತೊಟ್ಟಿದ್ದು ಎಲ್ಲ ಕಡೆ ಬರಲಿಲ್ಲಲ್ಲ ಬುದ್ಧಿ. ಒಂದು ಅರ್ಥ, ನಿನಗೆ ಅನಂತ ಜನ್ಮದ ಧರಿಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ ಪರಮಾಣು ಎನಿತನಿತು, ಬುದ್ಧಿ ಬಂದಿಲ್ಲ. ಒಂದು ಅರ್ಥ. ಇನ್ನು ಎರಡನೇದು, ಸಾವಿರಾರು ಮಂದಿ ಒಳಗೆ ಅದರೊಳಗೆ ಯಾರೋ ಒಬ್ಬರು ಮುಮುಕ್ಷದಾಗ ಸಾವಿರಾರು. ಬಹಳ ಕಠಿಣ ಅದ ಅರ್ಜುನ. ಇದು ಯಾರೂ ಇದರ ಬಗ್ಗೆ, ಈ ಅಜ್ಞಾನದ ಬಗ್ಗೆ, ಜನ್ಮ ಮರಣದ ಬಗ್ಗೆ, ಕರ್ಮದಿಂದ ಹೊರಗಾಗಬೇಕಂತ ಪ್ರಯತ್ನ ಮಾಡ್ತಾರೆ. ಇದು ಎಲ್ಲರಿಗೆ ಸಾಧ್ಯ ಇಲ್ಲದ ಮಾತು ಅದ ಅಂತ ತಿಳ್ಕೊಂಡು ಅವರು ಗುರುಗಳು ಹೇಳ್ತಾರೆ. ಮತ್ತು ಹಂಗಾದ್ರೆ ಬರ್ತೇವ್ರಿ ನಾವು ಟೈಮ್ ಆಗ್ಯದ, ಈಗ ಬರ್ತೇವ್ರಿ. ಮತ್ತು ಆಗಂಗಿಲ್ಲ ಹಿಂಗೆ ಜನ್ಮ ಅಂತೀರಿ. ನಾವು ಇದೇ ಜನ್ಮ ಸುದ್ದಿ ಕೇಳಕತ್ತೀವಿ, ನೀವು ಸಾವಿರ ಜನ್ಮ ಸುದ್ದಿ ಹೇಳಿದ್ರೆ ನಾವೇನು ಮಾಡಬೇಕು? ಇದು ಅಸಾಧ್ಯ. ಅಸಾಧ್ಯ ಏನು ಅಲ್ಲಪ್ಪ, ಅಸಾಧ್ಯ ಏನಲ್ಲ. ಅದಕ್ಕೆ ಏನು ಮಾಡಬೇಕು? ಒಂದದ ನೋಡಿ, ಒಂದು ಅಲೆಕ್ಸಾಂಡರ್ ಒಂದು ಕಥೆ ಹೇಳ್ತಾರೆ. ಅವ ಎಂದೂ ಎಲ್ಲಿ ಸೋಲ್ತಿದ್ದಿಲ್ಲ, ಒಟ್ಟವ ಸೋತೇ ಇಲ್ಲ. ಅವನು ಸೋಲಿಸ್ಬೇಕಾದ್ರೆ ಒಂದೇ ಒಂದು ಯುಕ್ತಿ ಇತ್ತಂತಾರೆ. ಏನು ರೀ? ಎಂಥ ವೈರಿಗೂ ಸೋತೆ ಅವ ಯುದ್ಧ ಮಾಡ, ಅವನ ಮುಂದೆ ಒಂದು ಬೆಕ್ಕಿನ ಮರಿತಂದ್ರೆ ಬಿಟ್ಟು ಓಡಿ ಹೋಗ್ಬಿಡ್ತದಂತ. ಇದೇನು ರೀ? ಬೆಕ್ಕು ಬಂದರೆ ನಿಂದಿರ್ತಿದ್ದಿಲ್ಲ ನಾವು, ಒಟ್ಟು ವಾಪಸ್ ಯುದ್ಧ ಬಿಟ್ಬಿಡ್ತಿದ್ದವ. ಎಂಥ ಎಷ್ಟೋ ಇಡೀ ಜಗತ್ತನ್ನು ಗೆದ್ದ ಮನುಷ್ಯ. ಆ ಬೆಕ್ಕು ನೋಡಿದ್ರೆ ಅವನು ನಿಂದಿರ್ತಿದ್ದಿಲ್ಲ, ಯುದ್ಧ ಬಿಟ್ಟು ಹೋಗ್ತಿದ್ದೆ. ಯಾಕಂದ್ರೆ ಸಣ್ಣ ಬಿರ್ತಕ್ಕೆ ಅವ್ನು ಬೆಕ್ಕು ಅವನು ಮಾರಿ ಚೂರಿತಂತಾರೆ ಸಣ್ಣ ಇದ್ದ ಕಾಲಕ್ಕೆ. ಅದು ಅವನು ಭಯಾರಿ. ಈ ಬೆಕ್ಕು ನೋಡಿದ್ರೆ ಗಡಗಡ ಗಡಗಡ ಅಂತಿದ್ದವ. ಎಂಥ ಯೋದ್ಧ ಬಂದರೂ ಏನಾಗ್ತಿದ್ದಿಲ್ಲ, ಆ ಬೆಕ್ಕು ನೋಡಿದ್ರೆ ಆಗ್ತಿದ್ದವ. ಹಂಗೆ ಎಟ್ಯಾಕೆ ಅಜ್ಞಾನ ಇರಲಿ, ಈ ಅಜ್ಞಾನ ಎಲ್ಲ ಅಲೆಕ್ಸಾಂಡರ್ಗೆ ಜ್ಞಾನ ಅನ್ನೋದೊಂದು ಬೆಕ್ಕು ಬಂತು ಅಂದ್ರೆ ಎಲ್ಲ ಹೋಗ್ಕ. ಕತ್ಲಿ ಎಟ್ಟೆ ಹಾಕಿರಲ್ಯಾಕ, ಬೆಳಗ್ಗೆ ಸಣ್ಣದೇ ಇರಲ್ಯಾಕ ಬಂತು ಅಂದ್ರೆ ಕತ್ಲಿ ಹೆಂಗೆ ಹೊಕ್ಕದ, ಹಂಗೆ ನೀ ಚಿಂತೆ ಮಾಡಬೇಡಪ್ಪ. ಅದ ಇವ್ರದೆಲ್ಲ ಪರಂಪರೆ ಏನದಾವಲ್ಲ, ಅಜ್ಞಾನ ಕಾಮ ಕರ್ಮ ಇವೆಲ್ಲ ಆಗ್ತವೆ. ಏನು ಬ್ರಹ್ಮಾತ್ಮೈಕ್ಯ ಅಭೇದ ಜ್ಞಾನ ಆಯಿತು ಅಂದರೆ ಇವು ಹೇಳ ಹೆಸರಿಲ್ಲದಂಗೆ ಹೋಗ್ತಾವೆ. ಹ್ಯಾಂಗೆ ಸೂರ್ಯ ಹೊಂಟ ಅಂದ್ರೆ ಕಾಳರು ಸೋಡ್ರು ತಮ್ಮ ಮನೆ ಸೇರ್ತಾರೆ.
ಹಗಲು ತಿರುಗಾಡ್ತಾನೇನು? ಸೂರ್ಯ ಹೊಂಡದ ತಡ ಹೆಂಗೆ ತಮ್ಮ ಮನೆ ಸೇರ್ತಾವೆ ಹಂಗೆ ಈ ಕಾಮ ಕರ್ಮ ಅವಿದ್ಯೆ ಎಲ್ಲ ನಾಶ ಆಗೋಗ್ಬಿಡ್ತಾವೆ. ಚಿಂತೆ ಮಾಡಬೇಡ, ಅಭೇದ ಜ್ಞಾನ ಸೂರ್ಯ ಬರಬೇಕು ಅಷ್ಟೇ ಅಂತ ಮುಂದಿನ ಶ್ಲೋಕದಾಗ ಅದನ್ನು ಹೇಳ್ತಾ ಇದ್ದಾರೆ.